ಕಡೆದಾಗಿ ಸರ್ ಯಾಕಾಗಿ ನಿಮಗೆ ಮತ ಹಾಕಬೇಕು ಜನರು? ನೋಡಿ, ಯಾಕೆಂದರೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ರಾಷ್ಟ್ರದಲ್ಲಿ 10 ವರ್ಷ ಏನು ಮೋದಿ ಸರ್ಕಾರ ಬಂದ ಮೇಲೆ ಏನು ಜನಗಳಿಗೆ ಬರೆ ನೀಡ್ತಿದ್ದಾರೆ. ಯಾಕೆಂದರೆ ಅವ್ರು ಕೊಟ್ಟಂಥ ಭರವಸೆನ 10 ವರ್ಷದಲ್ಲಿ ನಾವು ಸುಮ್ಮನೆ ನೋಡ್ತಾ ಬಂದರೆ ಯಾವುದೂ ಕೂಡ ನೆರವೇರಿಸಿಲ್ಲ. ಜನಗಳಿಗೆ ಬರೀ ವೈಮನಸ್ಸು ಭಾವನೆಗಳ ಜೊತೆ ಅವ್ರು ಆಟ ಆಡ್ಕೊಂಡು ಬಂದರೆ ಹೊರತು ರಾಮ ಮಂದಿರ ಇರ್ಬೋದು, ಹಿಂದೂ ಪರ ಅಂತ ಹೇಳೋದು. ಯಾಕೆಂದರೆ ನಾವೆಲ್ಲ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಇದ್ದ ಮೇಲೆ ಎಲ್ಲರೂ ಕೂಡ ಅಣ್ಣ ತಂದಿರಾಗಿ ಬದುಕುವಂಥ ಮುಕ್ತ ಅವಕಾಶವನ್ನು ಸಂವಿಧಾನ ಕಳಿಸ್ಕೊಟ್ಟಿದೆ. ಆ ಸಂವಿಧಾನವನ್ನೇ ಬದಲಾಯಿಸುವಂಥ ಕುತಂತ್ರನ ಮಾಡ್ತಿರುವಂಥ ಈ ಭ್ರಷ್ಟ BJP ಸರ್ಕಾರ ಇದೆಯಲ್ಲ, ಅದನ್ನು ಕಿತ್ತೊಗೆದು ಮತ್ತೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು NDA ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಮಹಿಳೆಯರಿಗೆ ಒಂದು ಅನುಕೂಲ ಆಗುತ್ತೆ. ಯಾಕೆಂದರೆ ತಾವೇ ನೋಡ್ಬೋದು, ಕಾರ್ಪೊರೇಟ್ ಪರ ಕೆಲಸ ಮಾಡ್ತಿರೋಂಥ ಸರ್ಕಾರ, ರೈತ ವಿರೋಧಿ ಕಾಯ್ದೆಗಳನ್ನ ರೂಪಿಸಿರೋಂಥ ಸರ್ಕಾರ, ಯಾವುದೇ ಕೂಡ ಒಂದೇ ಒಂದು ಕೊಟ್ಟ ಭರವಸೆ ನಡೆಸ್ತೇನೆ. ಈಗ ಯಾವುದೋ ಹೊಸದಾಗಿ ಮೋದಿ ಗ್ಯಾರಂಟಿ ಅಂತ ಶುರುವನ್ನು ಮಾಡಿ ನೋಡಿ, ನಾವೇನು ಸಿದ್ದರಾಮಯ್ಯವರು ಸಾಹೇಬರು ಗ್ಯಾರಂಟಿಗಳನ್ನ ಕೊಟ್ಟರು, ಗೆದ್ದ ಒಂದು 2 ತಿಂಗಳಲ್ಲಿ ಅದನ್ನ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಥರ ಮಾಡದೆ ಸುಳ್ಳು ಹೇಳ್ತಾ ಇರೋದು ಇದು ಕಿತ್ತು. ಯಾಕೆಂದರೆ ಇದು ನಮ್ಮ ದೇಶದಲ್ಲಿ ಬಡ ಜನ, ಮಧ್ಯಮ ವರ್ಗದವರು ಮತ್ತು ಈ ಸಂವಿಧಾನ ಉಳಿಬೇಕು ಅಂದರೆ ಈ BJP ಕೋಮುವಾದಿ BJPಯನ್ನು ನಾವು ಕಿತ್ತೊಗಿಲೇಬೇಕು. ಯಾಕೆಂದರೆ ನಮ್ಮ ಪ್ರಶ್ನೆ ಅಲ್ಲ, ನಮ್ಮ ಭಾರತೀಯ ಜನಗಳ ಒಂದು ಪ್ರಶ್ನೆ. ಆದರೆ ದಯವಿಟ್ಟು ನಮ್ಮ ಹತ್ರ ಕೇಳೋಕ್ಕೆ ನಾನು ಯುವಕನಿದ್ದೀನಿ, ಎಲ್ಲರೂ ಕೂಡ ಒಂದು ಸ್ಪಂದನೆ ಮಾಡುವಂಥವನು. ಯಾಕೆಂದರೆ ನನ್ನ ಎಷ್ಟೊಂದು ಜನ ನೋಡಿದರೆ ಆ ಕಡೆ ಬಗ್ಗೆ, ಯಾಕೆ ನಮ್ಮ ತಂದೆಯವರು ಕೂಡ ಈ ನಗರ ಮತ್ತು ಮೈಸೂರು ಭಾಗದವರು 40 ವರ್ಷ ರಾಜಕೀಯದಲ್ಲಿ ಅವ್ರು ಬೆನ್ನೆಲುಬಾಗಿ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಅದು ನಮ್ಮ ತಂದೆಯವರು ಕೊಟ್ಟಂಥ ಬೆಂಬಲವನ್ನು ನನಗೂ ಕೂಡ ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ಕೇಂದ್ರದಿಂದ ಏನು ಅನುದಾನಗಳು ಅದನ್ನೆಲ್ಲ ನಾವು ಚರ್ಚೆ ಮಾಡಿ ತಂದು ಅಭಿವೃದ್ಧಿ ಮಾಡುವಂಥ ಕನಸನ್ನು ಒತ್ತಿದ್ದೀನಿ. ಹಾಗೆ ಸಂವಿಧಾನದ ವಿರುದ್ಧವಾಗಿ ಜನಗಳ ಮನಸ್ಸಿಗೆ ಅಗೌರವ ಕೊಟ್ಟಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಅದರಿಂದ ನನಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಜನಗಳು ಕೇಳ್ಕೊತಾರೆ. ಇವಿಷ್ಟು ಸುನಿಲ್ ಬೋಸ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.